ಹಲೋ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ, ಮಸ್ತ್ ಇದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸ್ ಇಂದ. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯಬಲ್ಸ್, ದ ಮೋಸ್ಟ್ ಈಸಿಯೆಸ್ಟ್ and fastest chapter that you can complete, and at the same time very important chapter marks perspective ಇಂದ. ಎಷ್ಟು ಈಸಿಯಾಗಿ ಈ ಚಾಪ್ಟರ್ ಮುಗಿಸ್ಬೋದು ಅಂದರೆ ಅಷ್ಟು ಈಸಿಯಾಗಿ ಮುಗಿಸ್ಬೋದು, ಆ್ಯಂಡ್ ಅಷ್ಟೇ ನಿಮ್ಗೆ ರಿವಿಷನ್ಗೂ ಟೈಮ್ ಸಿಗುತ್ತೆ ಬೇರೆ ಚಾಪ್ಟರ್ಸ್ಗೆ. ಸೊ ಹಂಗೆ ನಾವು ಫಾಸ್ಟಾಗಿ ಕ್ವಿಕ್ಕಾಗಿ ಈ ಚಾಪ್ಟರ್ನ ಈ ವಿಡಿಯೋನಲ್ಲಿ ಮುಗಿಸೋಣ ಒನ್ ಶಾರ್ಟಲ್ಲಿ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಬಿಗ್ಯಾನ್. ಸೊ ಎರಡು ಈಕ್ವೇಷನ್ ಕೊಟ್ಟಿರ್ತಾರೆ. ಸೊ a1x plus b1y plus c1 is equal to 0. Similarly a2x plus b2y plus c2 is equal to 0. ಸೊ MCQ ಅಂತ ಸಾಕಷ್ಟು ಸಲ ಕೇಳಿದ್ದಾರೆ. ಸೊ ಕನ್ಸಿಸ್ಟೆಂಟು ಅಥವಾ ಇನ್ಕನ್ಸಿಸ್ಟೆಂಟು ಅಥವಾ ಮೆನಿ ಸೊಲ್ಯೂಷನ್ಸು, ನೋ ಸೊಲ್ಯೂಷನ್ಸ್, ಯೂನಿಕ್ ಸೊಲ್ಯೂಷನ್ಸ್ ಹೆಂಗಾಗತ್ತೆ ಅಂತ. ಸೊ ಇಂಟರ್ಸೆಕ್ಟಿಂಗ್ ಆಗಬೇಕು ಅಥವಾ ಪ್ಯಾರಲಲ್ಲು, ಕೋಇನ್ಸಿಡೆಂಟ್ ಏನಾಗಬೇಕು ಅಂದರೆ ಲೈಕ್ ಏನು ಕಂಡೀಷನ್ ಏನು. ಸೊ ಈಗ ಫಸ್ಟ್ ಇಂಟರ್ಸೆಕ್ಟಿಂಗ್. ಸೊ ಇಂಟರ್ಸೆಕ್ಟಿಂಗ್ ಲೈನು, ಸೊ a1 ಜಾಗದಲ್ಲಿ a2 ಜಾಗದಲ್ಲಿ ಬೇರೆ ನಂಬರ್ಸ್ ಕೊಟ್ಟಿರ್ಬೋದು ಅವರು. ಸಿಮಿಲರ್ಲಿ ಎಲ್ಲ ವೇರಿಯಬಲ್ಸ್ ಈ ಬಿ ಸಿ ಏನಿದೆ ಆ ವೇರಿಯಬಲ್ಸ್ ಜಾಗದಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ ಅಷ್ಟೇ. ಇಂಟರ್ಸೆಕ್ಟಿಂಗ್ ಆಗಬೇಕು ಅಂದರೆ ವಾಟ್ ಈಸ್ ದ ಕಂಡೀಷನ್? ಸೊ ಫಾರ್ ಇಂಟರ್ಸೆಕ್ಟಿಂಗ್ ಏನು ಕಂಡೀಷನ್ನು? a1/a2 ಶುಡ್ ನಾಟ್ ಬಿ ಈಕ್ವಲ್ ಟು b1/b2. ಸಿಂಪಲ್. ಸೊ ಎರಡು ರೇಷಿಯೋ ಏನಿದೆ ದೇ ಶುಡ್ ನಾಟ್ ಬಿ ಈಕ್ವಲ್. ಮುಗೀತು. ಸೊ ಕೋಇನ್ಸಿಡೆಂಟ್ ಆಗಬೇಕು ಅಂದರೆ ಎರಡೂ ಈಕ್ವೇಷನ್ ಸೇಮ್ ಇರಬೇಕು. ಸೇಮ್ ಇಲ್ಲ ಅಂದ್ರೂ ಅದೇ ರೇಷಿಯೋಲಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ a1 2 ಇತ್ತು ಅಂದರೆ ಡಬಲ್ ಆಯಿತು ಅಂದರೆ 4. ಇಲ್ಲಿ ಅದೇ ರೀತಿ ಡಬಲ್ ಆಗಬೇಕು. 3 ಇದ್ದಿದ್ದು 6 ಆಗಬೇಕು. 4 ಇತ್ತು ಅಂದರೆ 8 ಆಗಬೇಕು. ಸೊ ಡಬಲ್ ಆಯಿತು. ಸೊ ರೇಷಿಯೋ ಸೇಮ್ ಇರಬೇಕು. ಸೊ ಸೇಮ್ ಇರಬೇಕು ಅಂದರೆ 4 ರೇಷಿಯೋ a1/a2 ಶುಡ್ ಬಿ ಈಕ್ವಲ್ ಟು b1/b2. ಸಿಮಿಲರ್ಲಿ ಶುಡ್ ಬಿ ಈಕ್ವಲ್ ಟು c1/c2. ಸೊ ಮೂರು ಸೇಮ್ ಇರಬೇಕು. ಲಾಸ್ಟ್ ಪ್ಯಾರಲಲ್ ಯಾವಾಗ ಆಗತ್ತಪ್ಪ? a1/a2 b1/b2 ಸೇಮ್ ಇರಬೇಕು, ಬಟ್ ಕಾನ್ಸ್ಟೆಂಟ್ ಏನಿದೆ c1 c2 ಅದು ಚೇಂಜ್ ಆಗಬೇಕು. ಸೊ ಚೇಂಜ್ ಅಂದರೆ ಏನು? a1/a2 ಇಸ್ ಈಕ್ವಲ್ ಟು b1/b2 ಇಸ್ ನಾಟ್ ಈಕ್ವಲ್ ಟು c1/c2. ಸೊ ಲಾಸ್ಟ್ ಒನ್ ನಾಟ್ ಈಕ್ವಲ್ ಆಗಿರಬೇಕು. ಸೊ ಈಗ ಯುನೀಕ್ ಸೊಲ್ಯೂಷನ್ ಯಾವಾಗ? ಮೊದಲನೇ ಕೇಸಲ್ಲಿ. ನೆಕ್ಸ್ಟು ಎಲ್ಲ ಈ ರೇಷಿಯೋ ಸೇಮ್ ಇದೆ. ಸೊ ಏನಾಯಿತು? ಕೋಇನ್ಸಿಡೆಂಟ್ ಆಯಿತು. ಸೊ ಕೋಇನ್ಸಿಡೆಂಟ್ ಆಯಿತು ಅಂದರೆ ಮೆನಿ ಸೊಲ್ಯೂಷನ್ಸ್. ನೀವು ಯಾವ್ದು ಈ ವೇರಿಯಬಲ್ ತೊಗೊತೀರೋ ಅದೇ ಮೆನಿ ಸೊಲ್ಯೂಷನ್, ಸಿಕ್ಕಾಬಟ್ಟೆ ಸೊಲ್ಯೂಷನ್ಸ್ ಇದೆ. ಲಾಸ್ಟ್ ಒನ್ ಪ್ಯಾರಲಲ್ ಆಯಿತು ಅಂದರೆ ನೋ ಸೊಲ್ಯೂಷನ್ನೇ ಸಿಗಲ್ಲ. ಯಾಕಂದರೆ ಎರಡು ಒಂದು ರೈಲ್ವೆ ಟ್ರ್ಯಾಕ್ ಥರ ಹೋಗ್ತಾ ಇರುತ್ತೆ. ರೈಲ್ವೆ ಟ್ರ್ಯಾಕ್ ಆದರೂ ಎಲ್ಲಾದರೂ ಹೋಗಿ ಮೀಟ್ ಆಗುತ್ತೆ, ಅಂದರೆ ಈ ಕ್ರಾಸಿಂಗಿಗೆ. ಪ್ಯಾರಲಲ್ ಇರೋದು ಮೀಟೇ ಆಗಲ್ಲ, ಹಾಗೆ ಹೋಗ್ತಿರತ್ತೆ. ಸೊ ಪ್ಯಾರಲಲ್ ನೋ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಇಲ್ಲ, ಅಥವಾ ಇದು ಮೆನಿ ಸೊಲ್ಯೂಷನ್ ಅಥವಾ ಇನ್ಫೈನೈಟ್ ಸೊಲ್ಯೂಷನ್. ಇನ್ಫೈನೈಟ್ ಸಿಕ್ಕಾಬಡೆ ಅನ್ಲಿಮಿಟೆಡ್. ಸೊ ಹಂಗೆ. ಸೊ ಈಗ ಕನ್ಸಿಸ್ಟೆಂಟ್ ಯಾವುದು? ಒಂದೇ ಬರುತ್ತೆ. ಯೂನಿಕ್ ಸೊಲ್ಯೂಷನ್ ಏನಿದೆ ಒಂದೇ ಕನ್ಸಿಸ್ಟೆಂಟು, ಮಿಕ್ಕಿದೆರಡು ಇನ್ಕನ್ಸಿಸ್ಟೆಂಟ್, ಸೊಲ್ಯೂಷನ್ನೇ ಸಿಗಲ್ಲ. ಅರ್ಥ ಆಯಿತು? ಸೊ ಸಿಂಪಲ್. ಸೊ ಇದ್ರದ್ದೇ ಈಕ್ವೇಷನ್ಸು. ಸೊ ಈಕ್ವೇಷನ್ ಹಾಕಿ ಗ್ರಾಫ್ ಹೆಂಗೆ ಬರುತ್ತೆ ಅಂತ ಇದು ಕ್ವಿಕ್ ಆಗಿ ನೋಡೋಣ. ಓಕೆ, ಏನಿದೆ? ಎಕ್ಸ್ ಪ್ಲಸ್ 3y is equal to 6, 2x minus 3y is equal to 12. ಸೊ ಈಗ ಒಂದು ಎರಡು ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಇದು ಕನ್ಸಿಸ್ಟೆಂಟ್, ಅಂದರೆ ಲೈಕ್ ಇಂಟರ್ಸೆಕ್ಟಿಂಗೋ ಪ್ಯಾರಲಲ್ಲೋ ಕೋಇನ್ಸಿಡೆಂಟ್ ಅಂತ ಚೆಕ್ ಮಾಡಬೇಕು. ಸೊ ಹೆಂಗೆ ಚೆಕ್ ಮಾಡ್ತೀರಾ? ಸೇಮ್ ರೇಷಿಯೋ. ಸೊ ರೇಷಿಯೋ ಇಲ್ಲಿ a1/a2. ಸೊ ಏನೂ ಇಲ್ಲ ಅಂದರೆ 1. ಸೊ a1/a2 ಅಂದರೆ 1/2. ಸಿಮಿಲರ್ಲಿ b1/b2. ಸೊ b1 ಎಷ್ಟು? 3 ಪ್ಲಸ್ 3, ಆದರೆ b2 ಏನಿದೆ -3. ಸೊ ಇಲ್ಲೇ ಹೋಯ್ತಲ್ಲ. ಸೊ ಲೆಫ್ಟ್ ಸೈಡು 1/2ನೇ ಇರುತ್ತೆ. 3/3 ಅಂದರೆ -1. ಸೊ ಏನಾಯ್ತು? ಎರಡು ಈಕ್ವಲ್ಲಾ? ನೋ, ದೇ ಆರ್ ನಾಟ್ ಈಕ್ವಲ್. ಸೊ a1/a2 ಇಸ್ ನಾಟ್ ಈಕ್ವಲ್ ಟು b1/b2. ಸೊ ಏನಾಯಿತು? ಇಟ್ ಈಸ್ ಇಂಟರ್ಸೆಕ್ಟಿಂಗ್. ಸೊ ಇಂಟರ್ಸೆಕ್ಟ್ ಆಗತ್ತೆ. ಸೊ ಇಲ್ಲಿ ಈಕ್ವೇಷನ್ನು ಗ್ರಾಫು ಡ್ರಾ ಮಾಡಿದೆ ನೋಡ್ರಿ. ಸೊ ಎರಡು ಪಾಯಿಂಟು ಒಂದು ಕಡೆ ಇಂಟರ್ಸೆಕ್ಟ್ ಆಗತ್ತೆ, ಆ್ಯಂಡ್ ಇಟ್ ಈಸ್ ಆಲ್ಸೋ ಆನ್ ಎಕ್ಸ್ ಆಕ್ಸಿಸ್. ಸೊ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಅಟ್ 6. ಸೊ 6 ಅಂದರೆ 0, 6 ಅಲ್ಲಿ ಇಂಟರ್ಸೆಕ್ಟ್ ಆಗ್ತದೆ. ಸೊ
ದಿಸ್ ಇಸ್ ಒನ್ ಆಫ್ ದ ಸೊಲ್ಯೂಷನ್. ನೆಕ್ಸ್ಟು ಓಕೆ, ಇದನ್ನೇ ಅಲ್ಲಿ ಹಿಂದೆ ಗ್ರಾಫ್ ತೋರಿಸ್ದೆ, ಬಟ್ ಸೇಮ್ ಅದನ್ನೇ ಇಲ್ಲಿ ನೀವು ಪ್ರೂವ್ ಮಾಡ್ತೀರಾ ಅಂದರೆ ಸೇಮ್ ಅದನ್ನೇ ಏನು ಮಾಡೋದು ಅದೇ. ಸೊ 1/2 a1/a2 ಇಲ್ಲೇನು ಬರುತ್ತೆ 3/-3. ಸೊ 1/2 is not equal to -1. ಸೊ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಆಯ್ತಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಇಕ್ವೇಷನ್ ಇದೆ. ಸೊ ಇಲ್ಲಿ ನೀವು ಗ್ರಾಫಲ್ಲಿ ನೋಡಿದ ತಕ್ಷಣ ಏನು ಅನಿಸುತ್ತೆ, ನನಗೆ ಒಂದೇ ಇಕ್ವೇಷನ್ ಒಂದೇ ಲೈನ್ ಕಾಣಿಸ್ತಿದೆ, ಇನ್ನೊಂದು ಲೈನ್ ಎಲ್ಲೋಯ್ತು, ಇನ್ನೊಂದು ಲೈನ್ ಎಲ್ಲೂ ಹೋಗಿಲ್ಲ, ಒಂದ್ರ ಮೇಲೆ ಒಂದಿದೆ ಅಷ್ಟೇ. ಸೊ ಒಂದು ಹಿಂಗಿದೆ, ಇನ್ನೊಂದು ಅದ್ರ ಕೆಳಗೇನೆ ಇದೆ. ಸೊ ದೇ ಆರ್ ಕೋಇನ್ಸಿಡೆಂಟ್, ಒಂದ್ರ ಮೇಲೆ ಒಂದಿದೆ. ಸೊ ಅದಕ್ಕೆ ನನಗೆ ಏನೋ ಲೈನ್ ಕಾಣಿಸ್ತಿಲ್ಲ. ಸೊ ಕಾಣಿಸ್ತಿಲ್ಲ, ಅದನ್ನೇ ಪ್ರೂವ್ ಮಾಡಬೇಕು ಅಂದರೆ ಹೆಂಗೆ ಪ್ರೂವ್ ಮಾಡ್ತೀನಿ? ಸೊ 9/18 ನೆಕ್ಸ್ಟು b1/b2 3/6. ಸೊ ಇದನ್ನೇ ಸಿಂಪ್ಲಿಫೈ ಮಾಡಿದ್ರೆ ಏನಾಯಿತು 1/2, ಇಲ್ಲೂ 1/2. ನೆಕ್ಸ್ಟ್ C1/C2 ಏನಾಗುತ್ತೆ ಅಂತ ನೋಡ್ರಿ, ಯಾಕಂದರೆ ಎರಡು ಸೇಮ್ ಬಂತು. C1/C2 ಸೇಮೋ ಅಥವಾ ಚೇಂಜು ಅಂತ. ಸೊ 12/24 ಇದು 1/2. ಸೊ ಎಲ್ಲ ಈಕ್ವಲ್ಲು. ಸೊ ಇಟ್ ಇಸ್ ಕೋಇನ್ಸಿಡೆಂಟ್. ಮುಗೀತು, ಈಸಿ ಅಲ್ಲ? ಓಕೆ, ಲಾಸ್ಟ್ 2 ಲೈನ್ ಇದೆ, 2 ರೈಲ್ವೆ ಟ್ರ್ಯಾಕ್ ಥರ ಅದೇ ಹೇಳೋದಲ್ಲ, ಸೀದಾ ಒಂದಕ್ಕೆ ಟಚ್ ಆಗಿದಿರ ಅಥವಾ ಹತ್ರನೂ ಬರ್ದಿರೋ ಹೋಗ್ತಿದೆ. ಸೊ ಆಬ್ವಿಯಸ್ಲಿ ಏನಾಯಿತು, ಇಟ್ ಈಸ್ ಪ್ಯಾರಲಲ್. ಸೊ ಹೆಂಗೆ ಬರುತ್ತೆ ಕಂಡೀಷನು ನೋಡ್ರಿ. ಸೊ ಎಕ್ಸ್ ಅಂದರೆ a1/a2 1/2, b1/b2 2/4. ಸೊ 1/2 2/4 ಅಂದ್ರೂ 1/2ನೇ. C1/C2 -4/-12. ಓಕೆ, ಸೊ ಏನಾಯಿತು -4/-12. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ 1/3. a1/a2 is equal to b1/b2, but this is not equal to C1/C2. So they are parallel. ಆಯ್ತಲ್ಲ? ಸೊ 3 ಕಂಡೀಷನ್. ನೆಕ್ಸ್ಟು ಇದನ್ನೇ ಸಬ್ಸ್ಟಿಟ್ಯೂಷನ್. ಇದು ಬಿಟ್ಟರೆ ಒಂದು ಗ್ರಾಫು ಅಂದರೆ ಆಗಲೇ ಹೇಳಿದ್ನಲ್ಲ ಕಂಡೀಷನ್ ಕೇಳ್ತಾರೆ, ಇಲ್ಲ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ಎಲಿಮಿನೇಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ನನಗಂತೂ ಒಂದು ಕಾಣಿಸಿಲ್ಲ, ಎಲಿಮಿನೇಷನ್ ಮೆಥಡ್ ಅಂತ ಕೇಳಿದ್ದಾರೆ, ಬಟ್ ಸ್ಟಿಲ್ ಗೊತ್ತಿರಬೇಕಲ್ಲ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಹೆಂಗೆ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. ಸೊ 2 ಇಕ್ವೇಷನ್ ಕೊಟ್ಟಿರ್ತಾರೆ, ಆ 2 ಇಕ್ವೇಷನಲ್ಲಿ ಒಂದು ಇಕ್ವೇಷನ್ ತೊಗೊಂಡು ಇನ್ನೊಂದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಈಗ ನಾನು ಒಂದನ್ನು ಇಕ್ವೇಷನ್ 1 ಅಂತ ತೊಗೊತೀನಿ, ಇನ್ನೊಂದು ಇಕ್ವೇಷನ್ 2. ಸೊ ಇಕ್ವೇಷನ್ 1 ಓಕೆ, ಇಲ್ಲಿನ ನಾ ಮಾಡಿಲ್ಲ. ಓಕೆ, ಸೊ ಫಸ್ಟ್ ಇಕ್ವೇಷನ್ ತೊಗೊತೀನಿ ಅಂದರೆ x + y = 5. ಎಕ್ಸ್ನ ರೈಟ್ ಸೈಡೇ ಇಡ್ತೀನಿ, x = y ನ ಲೆಫ್ಟ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ 5 - y. ಸೊ ಯಾವುದು ಹಿಂಗೆ ತೊಗೊಳ್ರಿ ಅಂದರೆ ಯಾವ ಇಕ್ವೇಷನಲ್ಲಿ ಸಿಂಗಲ್ ಟರ್ಮ್ ಇದೆ ಅಂದರೆ ಲೈಕ್ 1 ಅಂದರೆ x + y ಸಪ್ರೇಟ್ ಆಗಿದೆ ಅಂದರೆ ಅದ್ರ ಜೊತೆ ಇನ್ನೂ ನಂಬರ್ ಇಲ್ಲ. ಈಗ ಸೆಕೆಂಡ್ ಇಕ್ವೇಷನ್ ನೋಡ್ರಿ 2x ಅಂತ ಇದೆ. ಅದೇ ಫಸ್ಟ್ ಇಕ್ವೇಷನ್ 2x + y ಅಂತ ಇದ್ದರೆ y ಲೆಫ್ಟ್ ಸೈಡ್ ಇಟ್ಟು ಇನ್ನೊಂದನ್ನು ರೈಟ್ ಸೈಡ್ ಕಳಿಸ್ರಿ. ಸೊ ದಟ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ, ಅಂದರೆ ಡಿನಾಮಿನೇಟರಲ್ಲಿ ಏನೂ ಇರಲ್ಲ. ಸೊ ಇದೇನು ಡಿವೈಡ್ ಮಾಡಬೇಕಾಗಿಲ್ಲ. ಈಗ ಅದನ್ನೇ ನಾನು ಸೆಕೆಂಡ್ ಇಕ್ವೇಷನ್ ತೊಗೊಂಡಿದ್ದರೆ ಓಕೆ ಬರ್ದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. 2x = ಏನಾಗುತ್ತೆ 5, 3y ರೈಟ್ ಸೈಡ್ ಹೋಯ್ತು ಅಂದರೆ +3y. ಸೊ x = ಏನಾಗುತ್ತೆ 5 + 3y / 2. ಈ ಡಿವೈಡ್ ಬರೋದನ್ನು ಆದಷ್ಟು ಅವಾಯ್ಡ್ ಮಾಡಿರಿ. ಸೊ ಡಿವೈಡ್ ಬರ್ದೇ ಇರೋಂಗೆ ನೋಡ್ಕೊಡ್ರಿ, ಅಂದರೆ ಆ ಇಕ್ವೇಷನ್ನ ತೊಗೋಬೇಡ್ರಿ. ಸೊ ಇದನ್ನು ಅವಾಯ್ಡ್ ಮಾಡಿರಿ, ಈ ಥರ ಇಕ್ವೇಷನ್ಸು. ಹಿಂಗೆ ಬಂತು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡ್ರಿ. ಸೊ ಇದನ್ನು ಅವಾಯ್ಡ್ ಮಾಡ್ತೀರಾ. ಸೊ x = ಏನು ಬಂತು 5 - y. ಸೊ ಈಗ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿರಿ, ಅದನ್ನೇ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಎಕ್ಸ್ ಜಾಗದಲ್ಲಿ ಏನಾಗ್ತೀರಾ 5 - y ಹಾಕ್ತೀರಾ. ಸೊ 2 × x ಜಾಗದಲ್ಲಿ ಏನು ಬರುತ್ತೆ 5 - y -3y = 5. ಸೊ 2 × 5 10, 2 × -y -2y -3y = 5. ಸೊ 10 -2y -3y ಅಂದರೆ -5y = 5. -5y ರೈಟ್ ಸೈಡ್ ಹೋಯ್ತು ಅಂದರೆ +5y, 5 ಈ ಕಡೆ ಬಂದರೆ -. ಸೊ 10 - 5 5. ಸೊ y = 1. ಸೊ y = 1 ಮೇಲೆ ಹಾಕ್ತೀನಿ. ಸೊ ಏನು ಬರುತ್ತೆ? ಸೊ y = 1 ಇಲ್ಲಿ ಹಾಕಿದ್ರೆ
x is equal to 5 minus, okay, 5 minus 1, that is 4. So x is equal to 4, y is equal to 1. Done. Yes. ಅದನ್ನ ವ್ಯಾಲ್ಯೂಸ್ ಬಂದಾದ್ಮೇಲೆ ಅಗೇನ್ ಒಂದ್ಸಲ ಚೆಕ್ ಮಾಡ್ರಿ. ಸೊ ಎಕ್ಸ್ ಪ್ಲಸ್ 5 ಅಂದರೆ 4 ಪ್ಲಸ್ 1 5 ಬಂತಾ? ದೆನ್ ಯು ಆರ್ ಕರೆಕ್ಟ್. ವೆರಿಫಿಕೇಶನ್ ಮಾಡಿದಾಗ ಇಟ್ಸ್ ಈಸಿ, ಇವನ್ ಮೋರ್ ಫಾಸ್ಟಾಗಿ ಓಕೆ. ನಿಮ್ಗೊಂದು ಮೋಸ್ಟ್ ರಿಲ್ಯಾಕ್ಸೇಷನ್ ಅಂದರೆ ಪಾರ್ಟ್ ವೆರಿಫಿಕೇಶನ್ ಮಾಡಿರಿ, ಆನ್ಸರ್ ಕರೆಕ್ಟ್ ಬಂತು ಅಂದ್ರೆ. ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್. ಸೊ ಎಲಿಮಿನೇಷನ್ ಮೆಥಡು ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಅಂದರೆ ಒಂದು ಜಾಗದಲ್ಲಿ ಇನ್ನೊಂದನ್ನು ಹಾಕ್ತೀರಾ, ಎಕ್ಸ್ ಜಾಗದಲ್ಲಿ ವೈ ಅಥವಾ ವೈ ಜಾಗದಲ್ಲಿ ಎಕ್ಸ್. ಸಿಮಿಲರ್ಲಿ ಎಲಿಮಿನೇಷನ್ ಮೆಥಡು ಎಲ್ಲ ಸಾಲ್ವ್ ಮಾಡಿರ್ತೀರ, ಬಟ್ ಹೇಳ್ತಿರೋದು. ಸೊ 2x ಪ್ಲಸ್ ವೈ ಈಸ್ ಈಕ್ವಲ್ ಟು 8, 3x ಮೈನಸ್ ವೈ ಈಸ್ ಈಕ್ವಲ್ ಟು 7. ಸೊ ಇಲ್ಲಿ ಎಲಿಮಿನೇಟ್ ಒಂದನ್ನು ತೆಗೆದೋಗಿಬೇಕು. ತೆಗೆದೋಗಿತೀನಿ ಯಾವುದನ್ನು? ಇಲ್ಲಿ ನೋಡ್ರಿ, ಇಲ್ಲಿ ನೋಡಿದ ತಕ್ಷಣವೇ ಬಂದ್ಬಿಡತ್ತೆ. ಪ್ಲಸ್ ವೈ ಇದೆ, ಮೈನಸ್ ವೈ ಇದೆ, ಎರಡೂ ಹೋಯ್ತು. ಏನು ಸೈನ್ ಚೇಂಜ್ ಮಾಡ್ದಿರಾನೇ ಹೋಗ್ಬಿಡತ್ತೆ. ಸೊ ಇದು ಯಾವಾಗ ಕೇಳಿರೋದು? ಏಪ್ರಿಲ್ ಲಾಸ್ಟ್ ಇಯರೇ ಕೇಳಿದ್ದಾರೆ. ಸೊ ಪ್ಲಸ್ ವೈ ಮೈನಸ್ ವೈ ಹೋಯ್ತಾ? ಡೈರೆಕ್ಟ್ ಹೋಯ್ತಾ? ಡೈರೆಕ್ಟ್ ಎಲಿಮಿನೇಟ್ ಆಯ್ತಾ? ಸೊ ಇನ್ನು ಮಿಕ್ಕಿದೇನೇನು ಮಾಡ್ತೀರಾ? ಆ್ಯಡ್ ಮಾಡ್ತೀರಾ. ಸೊ 3 + 2 5. ಸೊ 5x ಈಸ್ ಈಕ್ವಲ್ ಟು 8 + 7 15. x ಈಸ್ ಈಕ್ವಲ್ ಟು 3. x ಈಸ್ ಈಕ್ವಲ್ ಟು 3ನ ಯಾವುದ್ರಲ್ಲಾದರೂ ಹಾಕ್ತೀರಾ. ಸೊ 3, ಓಕೆ, ಸೆಕೆಂಡ್ ಇಕ್ವೇಷನಲ್ಲಿ ತೊಗೊಂಡ್ರೆ 3 × 3 minus y is equal to 7. 3 3s are 9. So 9 minus y is equal to 7. So 7 right side ಬಂತು, minus y left side ಹೋಯ್ತು ಅಂದರೆ y is equal to 2. x is equal to 3, y is equal to 2. ಎಲಿಮಿನೇಷನ್ ಮೆಥಡ್. ಸೊ ಇನ್ನೊಂದು, ಓಕೆ, ನೆಕ್ಸ್ಟ್ ಏನಾದರೂ ಈಕ್ವೇಷನ್ ಬಂತು ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್, ಅದು ನೋಡೋಣ ಹೆಂಗೆ ಅಂತ. ಅರ್ಥ ಆಯ್ತಲ್ಲ? ಸೊ ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್, ಎಷ್ಟು ಈಸಿ ನೋಡಿರಿ ಚಾಪ್ಟ್ರು. ನೆಕ್ಸ್ಟು ವರ್ಡ್ ಪ್ರಾಬ್ಲಮ್ಮು. ನಾನು ಅಷ್ಟು ನೋಡಿರೋದ್ರಲ್ಲಿ ಒಂದು ವರ್ಡ್ ಪ್ರಾಬ್ಲಮ್ ಇತ್ತು, ಅಂಡ್ ಅಗೇನ್ ರೆಪ್ರೆಸೆಂಟ್ ಮಾಡಿರಿ ಅಂತ ಕೇಳ್ತೀರಿ, ನಾಟ್ ಸಾಲ್ವ್. ಸೊ ಅದಕ್ಕೆ ವರ್ಡ್ ಪ್ರಾಬ್ಲಮ್ನೇ ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಸ್ಟಿಲ್ ಇನ್ನೊಂದು ವಿಡಿಯೋ ವರ್ಡ್ ಪ್ರಾಬ್ಲಮ್ಸ್ ಏನಿದೆ ಒಂದು ವೇಳೆ ಕೇಳಿದ್ರು ಅಂದ್ರೂ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಮಾಡ್ತೀನಿ. ದ ಡಿಫ್ರೆನ್ಸ್ ಆಫ್ 2 ಪಾಸಿಟಿವ್ ನಂಬರ್ಸ್ ಇಸ್ 26. ರೆಪ್ರೆಸೆಂಟ್ ದಿಸ್ ಇನ್ ದ ಫಾರ್ಮ್ ಆಫ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಕೇಳಿರೋದು. ದ ಡಿಫ್ರೆನ್ಸ್ ಆಫ್ 2 ಪಾಸಿಟಿವ್ ನಂಬರ್ಸ್, ಎರಡು ಪಾಸಿಟಿವ್ ನಂಬರ್ ಅದ್ರದ್ದು ಡಿಫ್ರೆನ್ಸ್. ಸೊ ಲೆಟ್ ಅದು ಬರಿಬೇಕು, ಲೆಟ್ ಎಕ್ಸ್ ಆ್ಯಂಡ್ ವೈ ಬಿ ಪಾಸಿಟಿವ್ ನಂಬರ್ಸ್. ಸೊ ಡಿಫ್ರೆನ್ಸ್ ಆಫ್ 2 ಪಾಸಿಟಿವ್ ನಂಬರ್ಸ್. ಸೊ ಎಕ್ಸ್ ಮೈನಸ್ ವೈ ಡಿಫ್ರೆನ್ಸು ಎಷ್ಟು? 26. ಮುಗೀತು, ಇದೊಂದು ಇಕ್ವೇಷನು. ನೆಕ್ಸ್ಟ್, ಆ್ಯಂಡ್ ಒನ್ ನಂಬರ್ ಈಸ್ 3 times ದ ಅದರ್. ಒನ್ ನಂಬರ್ ಅಂದರೆ ದೊಡ್ಡ ನಂಬರು ಈಸ್ 3 times ದ ಅದರ್. ಇನ್ನೊಂದಕ್ಕೆ 3 ಪಟ್ಟು ಇರುತ್ತೆ. ಇದು ತಗೋಬೇಕಾದ್ರೆ ಕೇರ್ಫುಲ್ ಆಗಿರ್ರಿ, ಬಿಕಾಸ್ ಇಲ್ಲಿ ಎಕ್ಸನ್ನ ನೀವು ದೊಡ್ಡ ನಂಬರ್ ಅಂತ ತೊಗೊಂಡಿದ್ರೆ, ವೈನ ಸ್ಮಾಲ್ ನಂಬರ್ ಅಂತ ತೊಗೊಂಡಿದ್ರ. ಸೊ ಅದಕ್ಕೆ ಬಿಗ್ಗರ್ ನಂಬರ್ ಮೈನಸ್ ಸ್ಮಾಲರ್ ನಂಬರ್ ಗಿವ್ಸ್ ಯು ಪಾಸಿಟಿವ್. ಸೊ ಇಟ್ ಮೀನ್ಸ್ ದಟ್ ಎಕ್ಸ್ ಇಸ್ ಬಿಗ್ಗರ್ ನಂಬರ್, ವೈ ಇಸ್ ಸ್ಮಾಲರ್ ನಂಬರ್. ಸೊ ಅದು ಒಂದು ಕೇರ್ಫುಲ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 3y, ಎಕ್ಸ್ ಮೈನಸ್ 3y ಏನಾಗುತ್ತೆ? 0. ಸೊ ದಿಸ್ ಈಸ್ ಇಕ್ವೇಷನ್ 1, ದಿಸ್ ಈಸ್ ಇಕ್ವೇಷನ್ 2. ಇದು ಯಾಕೆ ಹೇಳ್ತಿದ್ದೀನಿ ಅಥವಾ ಇದು ಯಾಕೆ ತಗೊಂಡೆ ವೆರಿ ಇಂಪಾರ್ಟೆಂಟ್ ಅಂದರೆ ಈ ಒಂದು ರೀಸನ್ಗೆ. ಇಫ್ ಯು ಹ್ಯಾವ್ ಟೇಕನ್ ಒನ್ ನಂಬರ್ ಇಸ್ 3 times ಅದರ್. ಸೊ ಇದೇ ಒಂದು ವೇಳೆ ನೀವು ಎಕ್ಸ್ ಈಸ್ ಈಕ್ವಲ್ ಟು 3y ಅಂತ ತೊಗೊಳೋ ಬದಲು ವೈ ಈಸ್ ಈಕ್ವಲ್ ಟು 3x ಅಂತ ತೊಗೊಂಡಿದ್ದಿದ್ರೆ ದೆನ್ ದಿಸ್ ವುಡ್ ಹ್ಯಾವ್ ಬೀನ್ ರಾಂಗ್ ಫಾರ್ ದಿಸ್ ಈಕ್ವೇಷನ್. ಈ ಈಕ್ವೇಷನ್ಗೆ ಇದು ರಾಂಗ್ ಆಗ್ತಿತ್ತು, ಬಿಕಾಸ್ ವೈ ಇಸ್ ನಾಟ್ ದ ಬಿಗ್ಗರ್ ನಂಬರ್. ಇಲ್ಲಿ ನೀವು ವೈನ ಸ್ಮಾಲರ್ ನಂಬರ್ ಅಂತ ತೊಗೊಂಡಿರೋದು. ಸೊ ಬಿಗ್ಗರ್ ನಂಬರ್ ಮೈನಸ್ ಸ್ಮಾಲರ್ ನಂಬರ್ ಗಿವ್ಸ್ ಯು ಪಾಸಿಟಿವ್, ವೈ ಇಸ್ ನಾಟ್ ಬಿಗ್ಗರ್. ಸೊ ದಿಸ್ ವುಡ್ ಹ್ಯಾವ್ ಬೀನ್ ರಾಂಗ್. ಸೊ ಅದಕ್ಕೆ ಕೇರ್ಫುಲ್ ಆಗಿರಿ. ಇದು ಒಂದು ಸ್ವಲ್ಪ. ಇನ್ನು ಮಿಕ್ಕಿದೆಲ್ಲ ನೋ ಟೆನ್ಷನ್, ಡಿ ಬಿ ಹ್ಯಾಪಿ. ಓಕೆ, ಇನ್ನೊಂದು ಗ್ರಾಫಿಕಲ್ ಮೆಥಡ್ ಅಂತ ಕೇಳೋ ಚಾನ್ಸಸ್ 99% ಇದೆ. 99%. ಸೊ 1% ನಿಮ್ಮ ಬ್ಯಾಡ್ ಲಕ್ ಅನ್ಬೋದು ಅಷ್ಟೇ. ಅದು ಬಿಟ್ಟರೆ 99% ಕೇಳ್ತಾರೆ. ಸೊ ಯಾವ ಮೆಥಡು ಅಂತ ಕೇಳೋ ಚಾನ್ಸಸ್ ಅಗೇನ್ ಇನ್ನೂ ಕಮ್ಮಿ. ನೀವು ಯಾವ ಮೆಥಡ್ ಆಗುತ್ತೋ ಆ ಮೆಥಡ್ ಮಾಡಿರಿ ಫಾಸ್ಟಾಗಿ. ಅಗೇನ್ ಹೆಂಗೆ ಅಂತ ನೋಡಿರಿ. ಸೊ ಇದನ್ನೇ ಫಾಸ್ಟಾಗಿ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡ್ತೀರಾ? ಟೇಬಲ್ ಹಾಕ್ತೀರಾ. ಸೊ ಟೇಬಲ್ಲು ಒಂದು ಎಕ್ಸು ವೈ. ಸೊ ನಾನು ಈಗ ಫಸ್ಟ್ ಈಕ್ವೇಷನ್ಗೆ ಸಾಲ್ವ್ ಮಾಡ್ತಿರೋದು.
ಸೊ ಫಸ್ಟ್ ಈಕ್ವೇಷನ್ ಏನಿದೆ ಫಸ್ಟ್ ಈಕ್ವೇಷನ್ಗೆ ಸಾಲ್ವ್ ಮಾಡ್ತೀನಿ. ಸೊ ಸಾಲ್ವ್ ಮಾಡ್ಬೇಕಾದ್ರೆ ಕೆಲವೊಂದು ಟ್ರಿಕ್ಸ್. ಸೊ ಎಕ್ಸ್ ವೈ ಇದೆಯಾ? ಸೊ ಈಗ ಎಕ್ಸ್ ವೈ ಜಾಗದಲ್ಲಿ ಓಕೆ ಇದೆ. ಫಸ್ಟ್ ಈಕ್ವೇಷನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7. ಸಿಂಪಲಾಗಿ ಏನು ಮಾಡಿರಿ, ಎಕ್ಸನ್ನು ಫಸ್ಟು 0, ಎಕ್ಸ್ ಅಂದರೆ ಅಗೇನ್ A1 A2 A1 B1 1 ಇರೋದ್ರಿಂದ, ಅದೇ ಸೆಕೆಂಡ್ ಈಕ್ವೇಷನಲ್ಲಿ 3 ಇದೆ -1 ಇದೆ. ಸೊ ಅದಕ್ಕೆ ನೋಡೋಣ ಏನು ಅಂತ. ಸೊ ಎಕ್ಸ್ ಪ್ಲಸ್ ವೈ ಸಿಂಪಲಾಗಿ ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ರು ಅಂದರೆ ಒಂದನ್ನು 0 ಅಂತ ತೊಗೊಳ್ರಿ, ಏನು ಬಂತು ಇನ್ನೊಂದು ವ್ಯಾಲ್ಯೂ. ನೆಕ್ಸ್ಟ್ ಇನ್ನೊಂದು 0 ತೊಗೊಂಡ್ರಿ, ಏನು ಬಂತು ಇನ್ನೊಂದು ವ್ಯಾಲ್ಯೂ. ಎರಡೂ ಅದೇ ಬರಬೇಕು. ಬಟ್ ಈಗ ಎಕ್ಸನ್ನ ನಾನು 0 ಅಂತ ತೊಗೊಂಡೆ, ಸೊ ವೈ ಏನಾಗುತ್ತೆ 7 ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ವ್ಯಾಲ್ಯೂ. ಸಿಮಿಲರ್ಲಿ ವೈನ 0 ಅಂತ ತೊಗೊತೀನಿ. ಈಗ ವೈ 0 ತೊಗೊಂಡ್ರೆ ಎಕ್ಸ್ ಏನಾಗುತ್ತೆ 7 ಆಗುತ್ತೆ. ಎರಡು ವ್ಯಾಲ್ಯೂ ಬಂತಲ್ಲ. ಸುಮ್ಮನೆ ಎಕ್ಸು 1 2 3 ಅಲ್ಲೇನು ಬರುತ್ತೆ ಅನ್ನೋದು ಬದಲು ನಿಮಗೆ ಗ್ರಾಫ್ ಸಾಲ್ವ್ ಲೈಕ್ ಗ್ರಾಫಿಂಗ್ ಮಾಡಬೇಕಾದ್ರೂ ಈಸಿ ಆಗುತ್ತೆ. ಇದು ಮುಗೀತು. ಇನ್ನು ಲಾಸ್ಟ್ ಒಂದಿದ್ದೀನಿ, ವೆಯ್ಟ್ ಮಾಡಿರಿ ಹೇಳ್ತೀನಿ ಇನ್ನು ಈಸಿ ಹೆಂಗೆ ಅಂತ. ಸೊ ಒಂದು ಈಕ್ವೇಷನ್ ಆಯಿತು. ಈಗ ನೆಕ್ಸ್ಟು ಇನ್ನೊಂದು ಈಕ್ವೇಷನ್ನು ಯಾವುದಪ್ಪ? 3x - y is equal to 1. ಸೊ ಸೆಕೆಂಡ್ ಈಕ್ವೇಷನ್ದು ಇಲ್ಲೇ ಬರಿತೀನಿ. 3x - y is equal to 1. ಸೊ ಎಕ್ಸ್ ಏನು ವೈ. ಸೊ ಈಗ ವೈ ಇಲ್ಲಿ ವೈಗೆ 1 ಇದೆ. ಸೊ ವೈ 0 ಆಯಿತು. ವೈ 0 ಆದಾಗ ಎಕ್ಸ್ ಏನಾಗುತ್ತೆ 3x is equal to 1. ಸೊ 1/3 0.3 ಹೆಂಗೆ ಮಾಡಲಿ ಅಂತ ಡೆಸಿಮಲ್ ಬರುತ್ತೆ, ಅವಾಯ್ಡ್ ಮಾಡಿರಿ. ಸೊ ವೈನ 0 ಅಂತ ತೊಗೊಳೋ ಬದಲು ಇಲ್ಲೇನಾಗುತ್ತೆ -y ಆ ಕಡೆ ಹೋಯ್ತು ಅಂದರೆ +y. ಸೊ 1 + y ಆಯಿತು. ಸೊ ಇಲ್ಲಿ 3 ಇದೆ. ಸೊ 3x is equal to 1 + y. ಸೊ ನಿಮ್ಗೆ ರೈಟ್ ಸೈಡ್ ಏನು ಬರಬೇಕು? ಮಲ್ಟಿಪಲ್ ಆಫ್ 3 ಬರಬೇಕು. ಹೆಂಗೆ ಬರಬೇಕು? ವೈ ಯಾವಾಗ ಬರುತ್ತೆ? ಮಲ್ಟಿಪಲ್ ಆಫ್ 3 2 ತೊಗೊಂಡಾಗ. ಸೊ 1 + 2 ಏನಾಯಿತು 3. ಸೊ ವೈ 2 ಆಯಿತು ಅಂದರೆ 1 + 2 3. 3x is equal to 3, x is equal to 1. ಈಸಿಯಾಗಿ ಬಂತು. ನೆಕ್ಸ್ಟ್ ಎಕ್ಸ್ 0 ಆಯಿತು ಅಂದರೆ ಚಿಂತೆನೇ ಇಲ್ಲ. ಎಕ್ಸ್ 0 ಆಯಿತು ಅಂದರೆ -y is equal to 1, y is equal to -1. ಎರಡಾಯಿತು. ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದಾದರೂ ಏನಾಯ್ತು, ನೀವು ಕ್ಯಾಲ್ಕುಲೇಟ್ ಮಾಡಿದ್ದಾದರೂ ಏನಿದೆ? ಏನೂ ಇಲ್ಲ. ಸೊ ಇದೆರಡು 4 ವ್ಯಾಲ್ಯೂಸು. ಸೊ 4 ವ್ಯಾಲ್ಯೂಸ್ನ ಫಸ್ಟು ಪ್ಲಾಟ್ ಮಾಡಿರಿ. ಸೊ ಪ್ಲಾಟ್ ಮಾಡಿದಾಗ ಹೆಂಗೆ ಬರುತ್ತೆ ನೋಡಿರಿ. ಸೊ ಇದೇ ಸೇಮ್ ಇಕ್ವೇಷನು. ಸೊ ಪ್ಲಾಟ್ ಮಾಡಿದೆ. ಸೊ ಎಲ್ಲ 4 ಬಂತು. ಸೊ -1 ಬಂತಲ್ಲ ಇಲ್ಲಿ. ಸೊ -1 ಆದಾಗ ಏನಾಗುತ್ತೆ? ಎಕ್ಸ್ 0 ಆಗುತ್ತೆ. ಸೊ -1 ಒಂದು ಈಕ್ವೇಷನು, ಇನ್ನೊಂದು ಈಕ್ವೇಷನು, 2 ಈಕ್ವೇಷನು. ನೀವು 3 ವ್ಯಾಲ್ಯೂಸ್ ಫೈಂಡ್ ಮಾಡಬೇಕು. ಸೊ ಥರ್ಡ್ ವ್ಯಾಲ್ಯೂ ಯಾವಾಗ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ ಇಲ್ಲಿ. ಸೊ 2 ಲೈನು ಇಂಟರ್ಸೆಕ್ಟಿಂಗ್ ಆಗಿದ್ದಾಗ 2 ಲೈನ್ ಇಲ್ಲಿ ಮೀಟ್ ಆಗ್ತಿದೆ. ಸೊ ಒಂದು ವೇಳೆ ಮೀಟ್ ಆಯಿತು ಅಂದರೆ ನಿಮಗೆ ಥರ್ಡ್ ಪಾಯಿಂಟ್ ಇಲ್ಲೇ ಬಂತು ನೋಡ್ರಿ. ಸೊ ಯಾವುದಿದು? 4, ದಿಸ್ ಇಸ್ 5, ಆಮೇಲೆ 6. ಸೊ ಇನ್ನೊಂದು ಯಾವುದಿದೆ ಇಲ್ಲಿ? 2. ಸೊ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 5. ಕಣ್ಣು ಮುಚ್ಕೊಂಡು ಏನೂ ಯೋಚನೆ ಮಾಡಿದಿರ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 5. ಇಲ್ಲೇನು ಬರುತ್ತೆ? ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 5. ಮುಗೀತು. ಸೊ ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ನಾನು ಎಷ್ಟು ನಿಮಿಷ ತೊಗೊಂಡೆ? ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಷ್ಟು ಟೈಮ್ ತೊಗೊಂಡೆ. ಬಟ್ ನೀವು ಹಾಗೆ ಸಾಲ್ವ್ ಮಾಡಿದ್ರಿ ಅಂದರೆ 2 ನಿಮಿಷ ಅಥವಾ ಮ್ಯಾಕ್ಸಿಮಮ್ 3 ನಿಮಿಷ. ಅಂದರೆ ಗ್ರಾಫು ಹಾಕಬೇಕು ಅಂದರೆ 3-4 ನಿಮಿಷದಲ್ಲಿ 3 ಅಥವಾ 4 ಮಾರ್ಕ್ಸು ಎಷ್ಟು ಫಾಸ್ಟಾಗಿ ಮಾಡ್ಬೋದು ನೋಡಿರಿ. ಅದಕ್ಕೆ ಹೇಳೋದು ಪ್ರಾಕ್ಟೀಸ್ ಮಾಡಿರಿ. ಹೆಂಗೆ ಫಾಸ್ಟಾಗಿ ಮಾಡ್ಬೋದು, ಹೆಂಗೆ ನಾನು ಟೈಮ್ ಸೇವ್ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ಕರೆಕ್ಟಾಗೂ ಮಾಡಿರ್ತೀನಿ. ಹೌದಾ ಇಲ್ಲೋ? ಕಾನ್ಫಿಡೆನ್ಸ್ ಪ್ರಾಕ್ಟೀಸ್ ಮಾಡಿರಿ, ಬಂದೇ ಬರುತ್ತೆ ಈಸಿಯಾಗಿ. ಓಕೆ, ಸೊ ದಿಸ್ ಇಸ್ ಆಲ್ ಫಾರ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಐ ಆಮ್ ಡನ್. ಸೊ 1 ಶಾರ್ಟಲ್ಲಿ ಮುಗೀತು. ಇದೇನು ಕಾನ್ಸೆಪ್ಟ್ಸ್ ಇದೆ ಪ್ರಾಕ್ಟೀಸ್ ಮಾಡಿರಿ. ಈಸಿ ಚಾಪ್ಟ್ರು. ಸೊ ನಾನು ಕ್ವಶನ್ಸು ಕಳಿಸ್ತೀನಿ.
ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಸೊ ಕೀಪ್ ಪ್ರಾಕ್ಟಿಸಿಂಗ್, ಸ್ಕೋರ್ ಮಾಡಿರಿ. ಈ ಚಾಪ್ಟರ್ ಅಂತೂ ಒಟ್ಟು 1 ಮಾರ್ಕ್ಸ್ ಅಲ್ಲ, ಅರ್ಧ ಮಾರ್ಕ್ಸು ಹೋಗಬಾರ್ದು. ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಅಬೌವ್ 95 ಅಲ್ಲ 100 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಪ್ರಾಕ್ಟಿಸ್, ಬಿ ಸೇಫ್, ಆ್ಯಂಡ್ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.